ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಸೀರಿಯಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ. ಅಜಿತು ಪಾಪ ಗರ್ಲ್ ಫ್ರೆಂಡ್ ನೋಡಿ ತುಂಬ ಬೇಜಾರು ಪಡ್ತಾ ಇರ್ತಾನೆ. ಪಾಪ ಸಾಹಿತ್ಯ ಸುತ್ತ ಇರೋದು ತುಂಬ ಬೇಜಾರು ಪಡ್ತಾ ಇರ್ತಾನೆ. ಅದನ್ನ ನೆನ್ಪು ಮಾಡ್ಕೊಂಡು ವ್ಯಾಲೆನ್ಸ್ ಡೇ ಅಲ್ವಾ, ಅದಕ್ಕೆ ಪಾಪ ಅವಳಿಗೆ ರಿಂಗ್ ಕೊಡಬೇಕು, ಎಲ್ಲ ಪ್ರಪೋಸ್ ಮಾಡಬೇಕು ಅಂತೆಲ್ಲ ಹಾಗೆ ಇಟ್ಕೊಂಡಿದ್ದ. ಆಗ ಅದನ್ನು ನೋಡಿ ತುಂಬ ಬೇಜಾರು ಪಡ್ತಾ ಇರ್ತಾನೆ. ಆಗ ಈ ಕಡೆಗೆ ಅಜಿತ್ ಅವರಪ್ಪ ಅವರಮ್ಮ ಅಜಿತ್ ಅವರಮ್ಮ ಅಲ್ಲಿ ಅಡುಗೆ ಕಿಚನಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಆಗ ಅಜಿತ್ ಅವರಪ್ಪ ಹೋಗಿ ಸಂಗೀತಿಗೆ ಪ್ರಪೋಸ್ ಮಾಡ್ತಾ ಇರ್ತಾನೆ, ರಿಂಗ್ ಕೊಡ್ತಾನೆ, ಆಮೇಲೆ ಇದು ಹೂವು ಕೊಡ್ತಾನೆ. ಆಗ ಹೂವು ಕೊಟ್ಟು ಪ್ರಪೋಸ್ ಮಾಡ್ತಾನೆ. ಆಗ ಅವರೆಲ್ಲರೂ ಅಜಿತ್ ಎಲ್ಲ ನೋಡಿ ಆಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆಗ ಕೇಕ್ ತಂದಲ್ಲಿ ಅವ್ರ ಮನೆಗೆ ಕೇಕ್ ಕಟ್ ಮಾಡ್ತಾರೆ. ಕೇಕ್ ಕಟ್ ಮಾಡಿದ್ಮೇಲೆ ಆಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ, ಕೇಕ್ ತಿಂತಾರೆ. ತಿಂದಮೇಲೆ ಆಗ ಸಂಗೀತ ಕೇಳ್ತಾ ಇರ್ತಾಳೆ, ನೀವು ಯಾವಾಗೋ ಇನ್ನು ಹೊಸದಾಗಿ ಮದುವೆ ಆಗಿದ್ದಾರೆ, ನೀನು ಯಾವಾಗ ಭೂಮಿಗೆ ಮಾಡ್ತೀಯೋ ಪ್ರಪೋಸ ಅಂತ ಕೇಳ್ತಾ ಇರ್ತಾರೆ. ನಮ್ದು ಇನ್ನೂ ಹೊಸದಾಗಿ ಅಲ್ವಾ, ಇನ್ನು ಫಸ್ಟ್ನೇದಲ್ವಾ, ನಮ್ದು ಅವಾಗಲೇ ಬೇರೆ ಇರ್ತೀವಿ, ನಾವು ಅವಾಗ ಸರ್ಪ್ರೈಸ್ ಕೊಡ್ತೀವಿ ನಿಮಗೆ ಅಂತ ಆವಾಗ ಸಂಗೀತನಿಗೆ ಹೇಳ್ತಾನೆ. ಅಜಿತ್ ಹೇಳಿದ್ಮೇಲೆ ಆಗ ಭೂಮಿಯ ಎಲ್ಲದು ಅಜಿತ್ ಇವತ್ತು ಪಾಪ ವ್ಯಾಲೆನ್ಸ್ ಡೇ ಅಲ್ವಾ, ಅವಳಿಗೆ ಹಳೆ ಗರ್ಲ್ ಫ್ರೆಂಡ್ನ ನೆನಪು ಮಾಡ್ಕೊಂಡು ತುಂಬ ಬೇಜಾರು ಪಡ್ತಿರ್ತಾನೆ ಅಂತ ಭೂಮಿ ಅದನ್ನು ಆಲೋಚನೆ ಮಾಡ್ತಾ ಇರ್ತಾಳೆ. ಆಲೋಚನೆ ಮಾಡುವಾಗ ಆಗ ಅವ್ರಿಗೆ ಕೆಲಸಕ್ಕೆ ಬಂದಿರ್ತಾರೆ. ಕೆಲಸಕ್ಕೆ ಬಂದಮೇಲೆ ಆಗ ಅಜಿತ್ ಅವರನ್ನ ಅಲ್ಲಿ ಬಿಟ್ಟು ಅಂಗಡಿಯಲ್ಲಿ ಬಿಟ್ಟು ಹೋಗ್ತಾನೆ ಆಫೀಸಿಗೆ. ಪಾಪ ಸತ್ಯನ ಕೂಡ ಪಾಪ ಅವ್ರ ತಂಗಿ ಫೋಟೋ ನೋಡಿಕೊಂಡು ತುಂಬ ಬೇಜಾರು ಪಡ್ತಾ ಇರ್ತಾನೆ. ಯಾಕಮ್ಮ ದೇವರು ನಿಮ್ಮ ಲವ್ಗೆ ಪಾಪ ನೀವಿಬ್ಬರು ಜನ್ಮದಲ್ಲಿ ಸುಖವಾಗಿರಬೇಕಂತ ದೇವರು ಬರ್ದಿಲ್ಲಮ್ಮ, ಅದಕ್ಕೆ ಹೀಗಾಗಿದೆ ನನ್ನ ತಂಗಿ ಅನುಭವ ಅಂತ ಪಾಪ ಸತ್ಯನ ತುಂಬ ಬೇಜಾರು ಪಡ್ತಾ ಇರ್ತಾನೆ ಸಾಹಿತ್ಯ ಫೋಟೋ ನೋಡಿಕೊಂಡು. ಆಗ ಭೂಮಿ ಫೋನ್ ಮಾಡ್ತಾ ಇರ್ತಾಳೆ. ಆಗ ಸತ್ಯನಿಗೆ ಫೋನ್ ರಿಸೀವ್ ಮಾಡೋಕ್ಕಲ್ಲ. ಹಾಗೆ ಯಾಕೆ ಸತ್ಯನ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಪಾಪ ಬೇಜಾರು ಪಡ್ತಾ ಇರ್ತಾರಲ್ವ ಇಬ್ಬರು ಅಂತ ಭೂಮಿ ಫೋನ್ ಮಾಡಿರ್ತಾಳೆ. ಆಗ ಸತ್ಯನ ಮಾಡ್ತಾನೆ, ಇವತ್ತು ವ್ಯಾಲೆನ್ಸ್ ಡೇ ಅಲ್ವಾ, ನನ್ನ ತಂಗಿ ಇಲ್ಲಾಂದರೆ ನನ್ನ ತಂಗಿ ಭೂಮಿ ಇದ್ದಾಳಲ್ವ, ಅವಳನ್ನ ಯಾಕೆ ತುಂಬ ಬೇಜಾರು ಪಡಿಸ್ತಾ ಇದೀಯ, ಹೋಗಿ ಅವಳಿಗೆ ಸರ್ಪ್ರೈಸ್ ಏನೇನು ಮಾಡ್ಬೋದಲ್ವಾ ಅಂತ ಸತ್ಯನ ಹೇಳ್ತಾ ಇರ್ತಾನೆ. ಏನಾಗಿದೆ ಇವಾಗ, ನನ್ನ ತಂಗಿ ತೆಗೆದಿಡೋರು ಎಲ್ಲ ಪ್ರಪೋಸ್ ಎಲ್ಲ ಹಾಗೆ ಇವಾಗ ಭೂಮಿಗೆ ಕೊಟ್ಬಿಡೋ, ತುಂಬ ಸಂತೋಷ ಪಡ್ತಾಳೆ ಅವಳನ್ನಾದರೂ ಅಂತ ಆಗ ಸತ್ಯನ ಹೇಳ್ತಾ ಇರ್ತಾನೆ. ಹೌದಲ್ವಾ, ಒಳ್ಳೆ ಐಡಿಯಾ ಕೊಟ್ಟು ನೋಡಿ ಅಂತ ಆಗ ಅಜಿತು ಅದೆಲ್ಲ ತಿಳ್ಕೊಂಡು ಆಗ ಎಲ್ಲ ಕೇಳಿಸ್ಕೊಂಡು ಅವಾಗ ಹೋಗ್ತಾನೆ. ಆಗ ಭೂಮಿನೇ ಅಲ್ಲಿ ಹೋಗಿ ಅಂಗಡಿ ಹತ್ರ ಹೋಗಿ ಕರ್ಕೊಂಡು ಹೋಗ್ತಾನೆ. ಭೂಮಿ ಬಾ, ಸ್ವಲ್ಪ ಕೆಲಸ ಇದೆ, ಹೋಗೋಣ ಬಾ ಮನೆಗೆ ಅಂತ ಭೂಮಿನೇ ಮನೆಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ್ಮೇಲೆ ಯಾಕೆ ಸಾಹೇಬ್ರೆ ಏನು ಕೆಲಸ ಅಂತ ಭೂಮಿ ಕೇಳ್ತಾ ಇರ್ತಾನೆ. ಆಯ್ತು ಬಾ, ಊಟ ಮಾಡ್ಕೊಂಡು ಹೋಗೋಣ ಬಾ ಅಂತ ಆಗ ಅಲ್ಲೇ ಅಂಗಡಿಯಲ್ಲೇ ಅಜಿತ್ಗೆ ಊಟ ಮಾಡಿಸಿ ಆಗ ಇಬ್ಬರು ಗಂಡ ಹೆಂಡತಿ ಊಟ ಮಾಡಿ ಹೋಗ್ತಾರೆ. ಹೋದ್ಮೇಲೆ ಆಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆಗ ಭೂಮಿ ಅವ್ರ ಅಕ್ಕ ಕೂಡ ತುಂಬ ಖುಷಿ ಪಡ್ತಾರೆ. ಆಗ ಸಾಹೇಬರು ಕಾನಿಸ್ಟೇಬಲ್ ಅವರು ಕೂಡ ಈ ಸಾರು ತುಂಬ ಫಾಸ್ಟ್ ಆಗಿದ್ದಾನೆ, ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾನಲ್ವಾ ಅಂತ ಅಲ್ಲಿ ಅಜಿತ್ ಅವ್ರು ಕೆಲಸ ಮಾಡೋರು ಕೂಡ ಆಫೀಸ್ನಲ್ಲಿ ಅವರು ತುಂಬ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಎಲ್ಲರೂ ಅವರು ಭೂಮಿ ಸರ್ಪ್ರೈಸ್ ಅಂತ ಕರ್ಕೊಂಡೋಗಿ ಹೋಗೋಣ ಬಾ, ನೀನು ರೆಡಿ ಆಗು, ನಾನು ರೆಡಿ ಆಯ್ತೀನ ಅಂತ ಎಲ್ಲ ಮನೆಯೆಲ್ಲ ರೆಡಿ ಆಗ್ತಾರೆ. ಆಗ ಸತ್ಯ ನಾವು ಸಂಗೀತನಿಗೆ ಫೋನ್ ಮಾಡಿ, ನಿನಗೊಂದು ಐಡಿಯಾ ಇದು, ಏನು ಈ ಭೂಮಿಗೆ ಅಜಿತಿಗೆ ಏನು ಮಾಡೋಕ್ಕಲ್ಲ, ನೀವು ಅವ್ರು ಏನೋ ಹೊಸ್ದಾಗಿ ಮದುವೆ ಆಗಿದ್ದಾರಲ್ವ, ಏನೇನು ಮಾಡ್ಬೇಕಂತ ನಿನಗೆ ಐಡಿಯಾನೇ ಇಲ್ಲ ಅಂತ ಸಂಗೀತನಿಗೆ ಹೇಳ್ತಾನೆ. ಸತ್ಯನಿಗೆ ಹೇಳಿದ್ಮೇಲೆ ಹೌದಲ್ವ, ನನಗೆ ಗೊತ್ತಿಲ್ಲ, ಏನೇ ಮಾಡ್ಬೇಕು ಹೇಳ ಅಂತ ಹೇಳ್ತಾ ಇರ್ತಾಳೆ. ಆಯಿತು, ನಾನು ಹೇಳಿದ್ದು ಮಾಡು, ನೀನು ಅವ್ರನ್ನ ಗುಡಿಗೆ ಕರ್ಕೊಂಡು ಬಾ, ಆಗ ಅವ್ರನ್ನೆಲ್ಲರೂ ಕೂಡ ಕರ್ಕೊಂಬ, ಅವ್ರು ಹೊಟ್ಟೆ ಕಿಚ್ಚು ಬಿಡಬೇಕು, ಅದಕ್ಕೆ ಅವ್ರನ್ನ ಕೂಡ ಕರ್ಕೊಂಬ ಅಂತ ಸತ್ಯನೇ ಹೇಳ್ತಾ ಇರ್ತಾನೆ. ಆಗ ಯಾವುದೊಂದು ಪ್ಲ್ಯಾನ್ ಮಾಡಿ ಸಂಗೀತ ಆಗ ಈಗ ಆಯಿತು, ಹಂಗೆ ಅಲ್ಲಿ ಅವರು ಏನೋ ಮಾಡ್ತಿದ್ದಾರಾ, ಆಯಿತು ಜಗಳ ಆಡ್ತಿದ್ದಾರಾ, ದೂರ ಆಡ್ತಿದ್ದಾರಾ ಅಂತ ಸತ್ಯನಿಗೆ ಆಗ ಸುಮ್ಮನೆ ಆ್ಯಕ್ಟಿಂಗ್ ಮಾಡೋ ಥರ ಆಗ ಸಂಗೀತ ಗಟ್ಟಿಯಾಗಿ ಮಾತಾಡ್ತಾ ಇರ್ತಾಳೆ. ಆಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕಂತ ಎಲ್ಲ ರೆಡಿ ಆಗ್ತಾರೆ. ರೆಡಿ ಆದಮೇಲೆ ಆಗ ಅಲ್ಲಿ ಹೋದ್ಮೇಲೆ ಭೂಮಿಗೆ ಒಂದು ಸರ್ಪ್ರೈಸ್ ಕೊಡ್ತಾನೆ. ಸರ್ಪ್ರೈಸ್ ಕೊಟ್ಮೇಲೆ ಆಗ ಭೂಮಿಗೆ ಅಲ್ಲಿ ಪ್ರಪೋಸ್ ಮಾಡ್ತಾನೆ. ಪ್ರಪೋಸ್ ಕೊಟ್ಟು ರಿಂಗ್ ಹಾಕ್ತಾನೆ. ರಿಂಗ್ ಹಾಕಿದ್ಮೇಲೆ ಆಗ ಬೆಲ್ಲುನ ಭೂಮಿ ಮ್ಯಾಲೆಲ್ಲ ಸಿಂಧು ಬೀಳ್ತವೆ. ಅದು ತುಂಬ ಸಂತೋಷ ಪಡ್ತಾಳೆ ಭೂಮಿ. ಸಂತೋಷ ಪಡುವಾಗ ಭೂಮಿ, ನೀನು ನನ್ನ ಜೀವನದಲ್ಲಿ ಇರ್ತೀಯಲ್ವ, ನನ್ನನ್ನು ಪ್ರೀತಿಸ್ತೀಯಲ್ವಾ, ನನ್ನ ಬಿಟ್ಟು ಯಾವಾಗ ಹೋಗಲ್ಲ ಅಂತ ಆಗ ಅಜಿತ್ ಪ್ರಪೋಸ್ ಮಾಡ್ತಾನೆ. ಆಗ ಸಂಗೀತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಖುಷಿ ಪಡುವಾಗ ದೇವ್ಯಾನ ಅಂತೂ ತುಂಬ ಹೊಟ್ಟೆವ್ರು ಆಗುತ್ತೆ.